ಹಲೋ ವೀಕ್ಷಕರೇ, ಇವತ್ತು ಚೋಲೆ ಭಟೂರ ಅಂದರೆ ಪೂರಿ ಚಪಾತಿಗೆ ಈ ಒಂದು ಕಡಲೆಕಾಳಿನ ಚೋಲೆ ಅಂತ ಕರಿತೀವಲ್ಲ, ಇದ್ರದ್ದು ಒಂದು ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ಚೋಲೆ ಭಟೂರಾಗೆ ಈ ಚೋಲೆದು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕಡಲೆಕಾಳಿನ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇಯ್ನು ಈ ರೀತಿಯಾದಂತಹ ಪೇಸ್ಟ್ ಬೇಕಾಗುತ್ತೆ, ಅಂದರೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಸೊ ನಾನೊಂದು 10ರಿಂದ 12ರಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಶುಂಠಿ ತಗೊಂಡು ಅದನ್ನು ಈ ರೀತಿಯಾಗಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರೆಡಿಮೇಡ್ ಸಿಗುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಬಳಸಬಹುದು. ನೆಕ್ಸ್ಟ್ ನಾನು ಈರುಳ್ಳಿಯ ಒಂದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು ಈರುಳ್ಳಿ ಅಂದ್ಕೊಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಅದನ್ನು ನಾನು ಹೆಚ್ಚಿಟ್ಕೊಂಡು ಅದನ್ನು ಈಗ ಜಾರ್ಗೆ ಹಾಕ್ಕೊಂಡು ಅದನ್ನು ನಾನು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ನೀರನ್ನು ಸಹ ಬೆರೆಸ್ಕೊಂಡು ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಚೋಲೆ ಗ್ರೇವಿ ಅಂದರೆ ಕಡಲೆಕಾಳಿನ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪೇಸ್ಟ್ಗಳು ತುಂಬ ಇಂಪಾರ್ಟೆಂಟು. ಹಾಗಾಗಿ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿಯ ಒಂದು ಪೇಸ್ಟ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ನೀರನ್ನು ಹಾಕಿ ನೀಟಾಗಿ ಈ ಒಂದು ಹದ ನಿಮಗೇನು ಕಾಣಿಸ್ತಿದೆ ಅಲ್ಲ, ಈ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ರೀತಿಯಲ್ಲಿ ನಾವು ಒಂದು ಪೇಸ್ಟ್ ಮಾಡ್ಕೋಬೇಕು. ಗಟ್ಟಿ ತಿಕ್ಕಾಗಿ ಒಂದು ಪೇಸ್ಟ್ ಏನಾಗುತ್ತೆ ಇರಲ್ಲ, ಯಾಕಂದರೆ ನಾವು ಗ್ರೇವಿ ಮಾಡ್ತಾ ಇರೋದ್ರಿಂದ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟು ಟೊಮೊಟೊ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಮೀಡಿಯಮ್ ಗಾತ್ರದ ಟೊಮೊಟೊನ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಗಾತ್ರದ ಟೊಮೊಟೊನ ತಗೊಂಡು ಅದನ್ನು ಅಷ್ಟೇ ಜಾರ್ಗೆ ಹಾಕ್ಕೊಂಡು ನೀರು ಬೆರೆಸ್ಕೊಬಹುದು. ಹೆಂಗಿದ್ರು ಟೊಮೊಟೊ ಅಲ್ವಾ, ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾದಂತಹ ಪೇಸ್ಟ್ನ ಮಾಡ್ಕೋಬೇಕು. ಸೊ ಈ 3 ಪೇಸ್ಟ್ಗಳು ರೆಡಿ ಆದರೆ ನಮಗೆ ನೆಕ್ಸ್ಟ್ ಈಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ ಮೊದಲೇ ಈ 3 ಗ್ರೇವಿಯನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ಈರುಳ್ಳಿ ಟೊಮೊಟೊನ ಡೈರೆಕ್ಟಾಗಿ ಹಾಕೋದಕ್ಕೆ ಹೋಗ್ಬಿಡಿ, ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡೆ ಹಾಕ್ಕೋಬೇಕಾಗುತ್ತೆ. ಸೊ ಬನ್ನಿ ಹಾಗಿದ್ರೆ ಮೊದಲಿಗೆ ಪಾತ್ರೆ ಇಡೋಣ. ಸೊ ಮೊದಲಿಗೆ ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ನಾನು ಸ್ವಲ್ಪ ಎಣ್ಣೆ ಬಳಸ್ತಾ ಇದ್ದೀನಿ. ಒಂದು 2 ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡು ನಾನೀಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಚಕ್ಕೆ, ಹಾಗೆ ಸ್ಟಾರು, ಒಂದು 4 ಲವಂಗನ ಬಳಸ್ತಾ ಇದ್ದೀನಿ. ಒಂದು 5ರಿಂದ 6 ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ. ಸೊ ಸ್ವಲ್ಪ ಜೀರಿಗೆ ಹಾಕಿ ನೀಟಾಗಿ ಇದೆಲ್ಲ ಆಯಿಲಲ್ಲಿ ನೀಟಾಗಿ ಗೋಲ್ಡನ್ ಬ್ರೌನ್ ಅಂದರೆ ಕಂದು ಬಣ್ಣ ಬರುವಷ್ಟು ನೀವು ಮೀಡಿಯಮ್ ಫ್ಲೇಮಲ್ಲಿ ಇದು ಹುರ್ಕೋಬೇಕಾಗುತ್ತೆ. ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ನೀವು ರೆಡಿಮೇಡ್ ಪೇಸ್ಟನ್ನು ಸಹ ಇದ್ದರೆ ಬಳಸ್ಕೋಬಹುದು. ಬಟ್ ನಾವೇ ಫ್ರೆಶ್ ಆಗಿ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ರುಬ್ಕೊಂಡ್ರೆ ಅದರಲ್ಲಿ ಬರುವಂತಹ ಪರಿಮಳ ತುಂಬ ಚೆನ್ನಾಗಿರುತ್ತೆ. ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೂ ಮನೆಯಲ್ಲಿ ನಾವೇ ಆಗ ತಾನೇ ತಯಾರಿಸುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಎರಡನ್ನೂ ಸಹ ಬಳಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಯಾವತ್ತಿದ್ರೂ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗಳಿಗಿಂತ ಈ ರೀತಿ ನೀವೇ ಮನೆಯಲ್ಲಿ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸಿ. ಅದು ಗೋಲ್ಡನ್ ಬ್ರೌನ್ ನೀಟಾಗಿ ಹಸಿ ಸ್ಮೆಲ್ಲು ನೀಟಾಗಿ ಮಿಕ್ಸ್ ಆಗಬೇಕು ಆಯಿಲ್ ಜೊತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ಈಗ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಪೇಸ್ಟ್ನು ಸಹ ಹಾಕೋತೀನಿ, ಬಟ್ ಅದಕ್ಕೂ ಮುಂಚೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಪೇಸ್ಟ್ ಇದನ್ನು ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಗ್ರೇವಿ ಟೆಕ್ಸ್ಚರ್ ಬರೋದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್ಗಳೇ ಕಾರಣ. ಹಾಗಾಗಿ ನಾನು ಈಗ ಈರುಳ್ಳಿ ಪೇಸ್ಟ್ನ ಏನು ರುಬ್ಬಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡ್ತಾನೆ ಇದ್ದಾಗ ಅದು ತಳ ಹಿಡಿಯಲ್ಲ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಈರುಳ್ಳಿ ಪೇಸ್ಟ್ ಏನು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಅದನ್ನು ಆಯಿಲಲ್ಲಿ ಫ್ರೈ ಆಗಕ್ಕೆ ಬಿಡಿ. ಈಗ ನೆಕ್ಸ್ಟ್ ನಾನು ಇದಾದ ನಂತರ ಇದು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಇನ್ನೇನು ಹೋಗ್ತಾ ಇದೆ ಅಂತ ಅನಿಸಿದಾಗ ಒಂದು 2 ನಿಮಿಷ ಆದಮೇಲೆ ನಾನೀಗ ರುಬ್ಬಿಟ್ಕೊಂಡಿರುವಂತಹ ಟೊಮೊಟೊ ಪೇಸ್ಟ್, ಅಂದರೆ ಇದನ್ನು ಟೊಮೊಟೊ ಪ್ಯೂರಿ ಅಂತಲೂ ಸಹ ಕರೀತಾರೆ. ಸೊ ಈ ಒಂದು ಟೊಮೊಟೊ ಪೇಸ್ಟನ್ನು ಸಹ ನಾನೀಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಯಾವ ರೀತಿ ಕಲರ್ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು. ಈಗ ನಾನು ಟೊಮೊಟೊ ಪೇಸ್ಟನ್ನು ಸಹ ಹಾಕ್ಕೊಳ್ತಿದ್ದೀನಿ. ಈಗ ಗ್ರೇವಿ ಕಲರ್ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಸೊ ನೀವೇ ನೋಡ್ತಾ ಇದ್ದೀರಾ, ಒಂದು ಕೆಂಪು ಕಲರ್ ಥರ ಆರೆಂಜ್ ಕೆಂಪು ಮಿಕ್ಸ್ ಕಲರ್ ಬರ್ತಾ ಹೋಗುತ್ತೆ. ಯಾಕಂದರೆ ಟೊಮೊಟೊನಲ್ಲಿರುವಂಥ ಕಲರು ಅದು ಚೇಂಜ್ ಮಾಡುತ್ತೆ. ಹಾಗೆ ಟೊಮೊಟೊನಲ್ಲಿ ಇರುವಂತಹ ಒಂದು ಹುಳಿ ಅಂಶ ಚೆನ್ನಾಗಿ ಅಡುಗೆಗೆ ರುಚಿ ಸಹ ಕೊಡುತ್ತೆ. ಹಾಗಾಗಿ ಟೊಮೊಟೊ ಪ್ಯೂರಿನ ಮಿಸ್ ಮಾಡಲೇಬಾರ್ದು. ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಪೇಸ್ಟ್ ಎಷ್ಟು ಇಂಪಾರ್ಟೆಂಟು, ಟೊಮೊಟೊ ಪೇಸ್ಟೂ ತುಂಬ ಇಂಪಾರ್ಟೆಂಟ್. ಈ ರೀತಿಯಾದಂತಹ ಗ್ರೇವಿಗಳಿಗೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಈ ಟೊಮೊಟೊ ಪೇಸ್ಟ್ ಅಂದರೆ ತಪ್ಪಾಗಲ್ಲ. ಈಗ ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಚಮಚದಷ್ಟು ಗರಂ ಮಸಾಲ ಪೌಡರ್, ಹಾಗೆ ಧನಿಯಾ ಪೌಡರ್, ಇನ್ನೊಂದು ನಿಮಗೆ ಅಂಗಡಿಗಳಲ್ಲಿ
ಚೋಲೆ ಭತೂರ ಪೌಡರ್ ಅಂತ ಬರುತ್ತೆ, ಅದನ್ನು ಅಷ್ಟೇ ನೀವು ಹಾಕ್ಕೋಬೋದು. ಒಂದು 1/4ರಿಂದ ಅರ್ಧ ಚಮಚದಷ್ಟು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಖಾರದ ಪುಡಿ ಅಥವಾ ಯಾವುದೇ ಪೌಡರ್ ನಾವೀಗ ಹಾಕಿದ್ರೂ ಅದು ನೀಟಾಗಿ ಪೌಡರ್ ಅನಿಸ್ಬಾರ್ದಲ್ವ ತಿನ್ನುವಾಗ. ಹಾಗಾಗಿ ಅದು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಬೇಕಾಗುತ್ತೆ. ನೀಟಾಗಿ ನೀರು ಹಾಕೋದಕ್ಕೂ ಮುಂಚೆನೇ ಈ ಪೌಡರ್ಗಳನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವತ್ತೂ ನೀರು ಹಾಕ್ಬಿಟ್ಟು ಪೌಡರ್ ಹಾಕೋಬಾರ್ದು. ಪೌಡರ್ ಫಸ್ಟೇ ಹಾಕೋಬಿಡ್ಬೇಕು, ನೀರಿಗೂ ಮುಂಚೆನೇ ಹಾಕೋಬಿಡ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಬಳಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪಾದರೂ ಹಾಕೋಬಹುದು, ಪುಡಿ ಉಪ್ಪಾದರೂ ಹಾಕೋಬಹುದು. ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಬಳಸ್ಕೊಳ್ಳಿ. ಸೊ ನಾನೀಗ ಪುಡಿ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಯಾವತ್ತಿದ್ರೂ ಉಪ್ಪು ಕಡಿಮೆನೇ ಹಾಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಉಪ್ಪು ಕಡಿಮೆ ಅನ್ನಿಸ್ತಿದೆ ಅಂತಂದರೆ ಆಮೇಲೆ ನೀವು ಬೆರೆಸ್ಕೋಬಹುದು. ಹೆಚ್ಚಾದರೆ ಆಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ಈಗ ನಾನು ನೆನೆಸ್ಕೊಂಡಿರುವಂತಹ ಕಡಲೆಕಾಳು ಅಂದರೆ ಇದನ್ನು ಕಾಬೂಲ್ ಕಡಲೆಕಾಳು ಅಂತ ಕರಿತೀವಿ. ಸೊ ಇದನ್ನು ನಾನು ರಾತ್ರಿ ಅಥವಾ ನೆನೆಸಿದ್ದೀನಿ. ನೀವು ಬೆಳಗ್ಗೆನೂ ನೆನೆಸ್ಕೋಬೋದು. ಒಂದು 5 ಗಂಟೆ ಆದರೂ ನೆನಿಬೇಕಾಗುತ್ತೆ. ನೀಟಾಗಿ ನೆನೆಸ್ಕೊಂಡಿರುವಂತಹ ಕಡಲೆಕಾಳನ್ನು ನಾನು ಬೆಳಗ್ಗೆ ಮತ್ತೆ ಒಂದು 5ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೊಂಡು ಅದನ್ನು ಇಲ್ಲಿ ಹಾಕ್ಕೊಳ್ತಿದ್ದೀನಿ. ನೀವು ಕಡಲೆಕಾಳಾದರೂ ಹಾಕ್ಕೋಬೋದು, ಅವರೆಕಾಳಾದರೂ ಹಾಕ್ಕೋಬೋದು, ಕಾಬೂಲ್ ಕಡಲೆಕಾಳಾದರೂ ಹಾಕ್ಕೋಬೋದು. ಯಾವುದೇ ಹಾಕ್ಕೊಂಡ್ರೂ ಅದರದ್ದೇ ಆದಂತಹ ರುಚಿ ಕೊಡುತ್ತೆ. ಬಟ್ ಚೋಲೆ ಭತೂರ ಅಂದರೆ ಪೂರಿಗೆ ಇದೊಂದು ಮಾಡುವಂಥದ್ದು. ಪೂರಿಗೆ ಚೆನ್ನಾಗಿರುತ್ತೆ ಚೋಲೆ ಭತೂರ. ಸೊ ಹಾಗಾಗಿ ಅಥವಾ ಚಪಾತಿಗೂ ಚೆನ್ನಾಗಿರುತ್ತೆ. ನಾವು ಕಾಬೂಲ್ ಕಡಲೆಕಾಳು ಬಳಸ್ತಾ ಇದ್ದೀವಿ. ಅದನ್ನು ಹಾಕ್ಕೊಂಡು ಈಗ ಸ್ವಲ್ಪ ನೀರು ಬೆರೆಸ್ಕೊತಾ ಇದ್ದೀವಿ. ಯಾಕಂತಂದರೆ ಇದು ನೀಟಾಗಿ ಕುದಿಬೇಕಾಗುತ್ತೆ. ಕುದ್ದಾದಮೇಲೆ ಮತ್ತೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರನ್ನು ನೀವು ಎಷ್ಟು ಹದ ಬೇಕು ನೋಡಿಕೊಂಡು ನೀವು ನೀರನ್ನು ಬೆರೆಸ್ಕೊಳ್ಳಿ. ನೀಟಾಗಿ ಬೆರೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೀರು ಬೇಕಿದ್ರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಧ್ಯ ನೀವು ಆ್ಯಡ್ ಮಾಡ್ಕೋಬೋದು. ತೀರಾ ಮಾಡಿಕೊಂಡ್ರೆ ಸಾಂಬಾರು ರೀತಿ ಆಗುತ್ತೆ. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದು ಸ್ವಲ್ಪ ಲೈಟಾಗಿ ಅನ್ನಕ್ಕೂ ಆಗೋ ಥರ ಪೂರಿಗೂ ಆಗೋ ಥರ ನೀವು ಮಾಡ್ಕೋಬಹುದು. ಎರಡಕ್ಕೂ ನೀವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಪೂರಿಗಷ್ಟೇ ಚೆನ್ನಾಗಿರುತ್ತೆ ಅಥವಾ ಚಪಾತಿಗಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಮಾಡ್ಕೋಬೋದು. ರುಚಿಯಲ್ಲೇನು ವ್ಯತ್ಯಾಸ ಅಷ್ಟು ಆಗೋದಿಲ್ಲ. ಸೊ ನೋಡಿ, ಇದು ಚೆನ್ನಾಗಿ ಕುದ್ದು ಇನ್ನೇನು ನೀಟಾಗಿ ಬೆಂದಿದೆ. ನಾನು ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ ಇಟ್ಟು ಈಗ ಫುಲ್ ಉರಿ ಕಮ್ಮಿ ಮಾಡಿಕೊಂಡು ಇನ್ನೇನಿದು ಆಗಿದೆ ನೋಡಿ ನಾನು ಯಾವ ಒಂದು ಹದ ಮಾಡ್ಕೊಂಡಿದ್ದೀನಿ ಅಂತ. ಸೊ ನನಗಂತೂ ರುಚಿ ತುಂಬ ಇಷ್ಟ ಆಯಿತು. ಪೂರಿಗಂತೂ ತುಂಬ ಚೆನ್ನಾಗಿತ್ತು, ಅನ್ನಕ್ಕೂ ಚೆನ್ನಾಗಿತ್ತು. ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆದರೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದೇ ರೀತಿ ಪ್ರೋತ್ಸಾಹ ನೀಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಧನ್ಯವಾದಗಳು.